ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೆ ತಾಕತ್ತಿದ್ರೆ ನಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಿ, ನಮ್ಮ ಬೆಂಬಲ ಏನಿದ್ರು ಸುಮಲತಾ ಅವರಿಗೆ ಅಂತ ಸಭೆ ಬಳಿಕ ಕಾಂಗ್ರೆಸ್ ಮುಖಂಡರು ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇ ಸಹಿತ ಇರ್ಬೇಕಾದ್ರೆ ನಾವು ಕಾಂಗ್ರೆಸ್ ಕಟ್ಕೊಂಡು ಏನು ಹಾಕ್ಬೇಕಾಗಿಲ್ಲ. ನಮ್ಮನ್ನ ಅರೆಸ್ಟ್ ಮಾಡಿಸೋರು ಸರಿಯೇ, ಬಂಧನ ಮಾಡಿಸೋರು ಸರಿಯೇ. ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ಕಾಂಗ್ರೆಸ್ ಬಂಧುಗಳಿದ್ದೀವಿ. ಅಕ್ಕನ ಜೊತೆ ನಾವು ಚುನಾವಣಾ ಪ್ರಚಾರಕ್ಕೆ ಈಗ ಚಿಹ್ನೆ ಹಿಡ್ಕೊಂಡೆ ನಾವು ಕಾಂಗ್ರೆಸ್ ಬಾವುಟ ಆರಿಸ್ಕೊಂಡೆ ಪ್ರಚಾರ ಮಾಡ್ತೀವಿ. ನಾನು ಹಾಲಿ ಪ್ರಚಾರ ಸಮಿತಿ ಅಧ್ಯಕ್ಷ. ಅವ್ರನ್ನ ವಜಾ ಮಾಡ್ಕೊಂಡು ಸರಿಯೇ, ಸಸ್ಪೆಂಡ್ ಮಾಡಿಸಲ್ಲ. ತಕೊಂಡೋಗಿ ಬಳ್ಳಾರಿ ಜೈಲಲ್ಲಿ ಇದ್ರು ಕೂಡ ನಾವು ಕಾಂಗ್ರೆಸ್ ಬಾವುಟ ಹಿಡ್ಕೊಂಡೆ ಅಕ್ಕನ ಚುನಾವಣೆ ಮಾಡ್ತೀವಿ. ಸುಮಲತಕ್ಕ ಮಂಡ್ಯದ ಮಗಳು. ನಾವು ಬೇರೆಯವ್ರ ಕರ್ಕೊಂಡ್ಬಂದು ಮಂಡ್ಯದಲ್ಲಿ ರಾಜಕೀಯ ಮಾಡಿಸುವಂತ ಹಣಬರನ ಮಂಡ್ಯ ಜಿಲ್ಲೆಗೆ ಬಂದಿಲ್ಲ ಸ್ವಾಮಿ. ಹಾಗಾಗಿ ನಮ್ಮ ಮನೆ ಮಗಳು ಅವ್ರಿಗೋಸ್ಕರ ಮಂಡ್ಯದ ಸ್ವಾಭಿಮಾನದ ಹಿತಕ್ಕೋಸ್ಕರ ನಾವು ಅಕ್ಕನಿಗೆ ಚುನಾವಣೆ ಮಾಡ್ತೀವಿ. ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಾದ ನೋವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕಷ್ಟ ಸುಖಗಳನ್ನು ಕೇಳೋದಕ್ಕೆ ಯಾವುದೇ ಒಬ್ಬ ನಾಯಕರು ಕೂಡ ಸ್ಪಂದಿಸಿಲ್ಲ. ಯಾಕೆಂತಂದ್ರೆ 7 ಜನ MLAಗಳು JDS ನವರಿದ್ದಾರೆ. ಮತ್ತೆ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು MP ಬಿಟ್ಕೊಡ್ತಾರೆ ಅಂತ ಕಾದ್ವಿ. ಅದರಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತು. ಜೊತೆಗೆ ನಮ್ಮ ಸ್ವಾಭಿಮಾನ ಬಿಟ್ಟು ಮತ ಹಾಕೋಕೆ ನಾವ್ಯಾರು ಕೂಡ ಭದ್ರಲ್ಲ. ಕಳೆದ ಬಾರಿ ಶಿವರಾಮೇಗೌಡರು ಮತ ಮಾಡಿದ ಯಾಕೆ ನಮ್ಮ ಜಿಲ್ಲೆಯವರೇ ಅಂತ ಈಗ ತಂದು ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಬೇರೆಯವರು ತಮ್ಮ ಮೊಮ್ಮಗನ್ನ ಬೆಳೆಸ್ಕೊಳ್ಳೋಕೆ ತಂದು ಮಂಡ್ಯದಲ್ಲಿ ಹಾಕವ್ರೆ. ನಾವೆಲ್ಲರೂ ಸ್ವಾಭಿಮಾನಿಗಳು. ನಮ್ಮ ಮಂಡ್ಯ ಜಿಲ್ಲೆನ ಬೇರೆಯವರು ದತ್ತು ಕೊಡೋಕೆ ನಾವ್ಯಾರು ಕೂಡ ಸಿದ್ರಲ್ಲ. 23ನೇ ತಾರೀಕು ಫಲಿತಾಂಶ ಬರ್ತದೆ. ಸುಮಲತಕ್ಕನ್ನ ನಾವು ಖಂಡಿತ ಗೆಲ್ಲಿಸ್ತೀವಿ. ಆ ಚಾಲೆಂಜಿನ ಉತ್ತರ ಕೊಡೋ, ಆ ಉತ್ತರವನ್ನ ನಾವು ಗೆಲ್ಲಿಸೋದ್ರ ಮುಖಾಂತರ ಹೇಳ್ತೀವಿ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ದಿನೇಶ್ ಗುಂಡೂರಾವ್ ಹಾಗೆ ಜಿಲ್ಲಾಧ್ಯಕ್ಷ CT ಗಂಗಾಧರ್ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾರು ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಕೆಲಸ ಮಾಡ್ತಾರೋ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ, ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಈ ಒಂದು ಎಚ್ಚರಿಕೆಗೆ ಮಂಡ್ಯದ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗೆ ಮಂಡ್ಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ CT ಗಂಗಾಧರ್ ವಿರುದ್ಧ ಘೋಷಣೆಯನ್ನ ಕೊಡ್ತಾ ಇದ್ದಾರೆ. ಏನೇ ಆದರೂ ಕೂಡ, ಯಾರು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ನಾವು ಸುಮಲತಾ ಪರವಾಗಿಯೇ ಪ್ರಚಾರ ಮಾಡ್ತೇವೆ. ಮಂಡ್ಯದ ಕಾಂಗ್ರೆಸ್ ಮುಖಂಡರು ಸ್ವಾಭಿಮಾನಿಗಳು, ನಾವು ಯಾವ ನಾಯಕರ ಬೆದರಿಕೆ ಕೂಡ ಹೆದರಲ್ಲ ಅಂತ ಹೇಳಿದ್ದಾರೆ.